Hi, hello beautiful souls. Welcome to the channel Wheel of Fortune Tarot Card Reading. ಇದು ಬಂದು ಜನರಲ್ ರೀಡಿಂಗ್, ಎನರ್ಜಿ ಬೇಸ್ಡ್ ರೀಡಿಂಗ್ ಮತ್ತು ಟೈಮ್ಲೆಸ್ ರೀಡಿಂಗ್. ಅಂದರೆ ಈ ವಿಡಿಯೋ ನೀವು ಯಾವಾಗ ನೋಡ್ತೀರೋ ಅದು ನಿಮಗೆ ಅಪ್ಲೈ ಆಗುತ್ತೆ. ಯಾವುದು ನಿಮಗೆ ಅನ್ವಯಿಸುತ್ತೋ ಅದನ್ನು ನೀವು ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ಸೊ ನಾವು ಇವತ್ತಿನ ದಿನ ಯೂನಿವರ್ಸ್ ಏನು ನಿಮಗೆ ಮೆಸೇಜಸ್ ಕೊಡ್ತಾ ಇದೆ ಅಂತ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡ್ತಾ ಇದ್ದೀವಿ. ಹಲೋ ವಿವರ್ಸ್, ಫಸ್ಟ್ ಕಾರ್ಡ್ ಬಂದು ಏನು ಹೇಳ್ತಾ ಇದೆ ಅಂದರೆ, ಇಲ್ಲಿ ಸುಮಾರು ಕೆಲವು ಅಂದರೆ ಎನರ್ಜೀಸ್ ಯಾವ ಕನೆಕ್ಟ್ ಆಗಿದಾವಲ್ವ, ಸೊ ಅವರಲ್ಲಿ ಅವ್ರ ಮನೇಲಿ ಯಾರಿಗಾದರೂ ಹುಷಾರಿಲ್ಲದೆ ಇರ್ಬೋದು, ಅಥವಾ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಸ್ವಲ್ಪ ಹುಷಾರು ತಪ್ಪದೆ ಇರ್ಬೋದು. ಸೊ ಅವ್ರನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ನೀವು ಸ್ವಲ್ಪ ಏರುಪೇರು ಆಗ್ಬೋದು, ಸೊ ಜಾಗ್ರತೆ. ಸೊ ನೆಕ್ಸ್ಟ್ ಬಂದು ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಇದು ಬಂದು ಯಾರೋ ಕೆಲವರು ಸುಮಾರು ಜನ ಯಾವುದೋ ಕೆಲಸಗಳಿಗೆ ವಿಚಾರವಾಗಿ ತಾವು ಅದನ್ನೇ ಆ್ಯಕ್ಷನ್ ತಗೋಬೋದು. ಸೊ ಆ ದಿಕ್ಕಿನಲ್ಲಿ ನೋಡ್ತಾ ಇದ್ದೀರಾ, ಅದು ಲಾಭದಾಯಕವಾಗಿದೆ. ಚಿಕ್ಕದಾಗಿ ಸ್ಟಾರ್ಟ್ ಆಗುತ್ತೆ, ಅದು ನಿಮಗೆ ಲಾಭ ಕೊಡೋದಕ್ಕೆ. ಸೊ ನೀವು ಆ್ಯಕ್ಷನ್ ತಗೋಬೋದು. ಸೊ ನೆಕ್ಸ್ಟ್ ಬಂದು ದ ಏರೋಪೆಂಟ್ ಇದೆ. ಈ ಕಾರ್ಡ್ ಬಂದು ಏನು ಹೇಳುತ್ತೆ, ನಿಮಗೆ ಈಗ ಕೆಲವ್ರು ಏನಾದರೂ ಕೆಲವು ವಿಷಯಗಳ ಬಗ್ಗೆ ಡಿಸಿಷನ್ ತೊಗೊಳೋದಿರ್ತೀರ. ಸೊ ಅದಕ್ಕಿಂತ ಮೊದಲು ಯಾರ್ದಾದ್ರೂ ಗುರುಗಳದ್ದು ಮಾರ್ಗದರ್ಶನ ಪಡ್ಕೊಳ್ಳಿ, ಅಥವಾ ನಿಮಗಿನ ಹೆಚ್ಚಾಗಿ ಆ ವಿಷಯದಲ್ಲಿ ಏನು ತಿಳ್ಕೊಂಡಿರ್ತಾರಲ್ವ ಅವರದ್ದು ಸಲಹೆಯನ್ನು ಪಡ್ಕೊಳ್ಳಿ, ಸಜೆಷನ್ನ ಪಡ್ಕೊಳ್ಳಿ ಅಂತ ಹೇಳ್ತಿದೆ. ನೆಕ್ಸ್ಟ್ ಬಂದು ದ ಎಂಪರರ್. ಅಂದರೆ ಈಗ ಆಲ್ರೆಡಿ ಕೆಲವರು ಈ ಥರ ನಾವು ಡಿಸಿಷನ್ ತೊಗೋಬೇಕು ಅಂತ ಇರ್ತೀರಾ, ಈ ಥರ ಆ್ಯಕ್ಷನ್ ತೊಗೋಬೇಕು ಅಂತ ಇರ್ತೀರಾ, ಅವರು ನೀವು ನೆಕ್ಸ್ಟ್ ಮುಂದೆ ಅದನ್ನೇ ಆ್ಯಕ್ಷನ್ ತೊಗೋಬೋದು, ಪ್ರಾಫಿಟಬಲ್ ಆಗಿದೆ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಈ ಕಾರ್ಡು ಏನು ಹೇಳುತ್ತೆ ಅಂದರೆ, ಸುಮಾರು ವರ್ಕ್ ಇದೆ, ಸೊ ಸುಮಾರು ಪೆಂಡಿಂಗ್ ವರ್ಕ್ ಇದೆ. ಸೊ ನೀವು ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಅದರಲ್ಲಿ ಸುಮಾರು ಏರುಪೇರುಗಳು ಬರಬಹುದು, ಬಟ್ ಗುಡ್ ರಿಸಲ್ಟ್ ಇದೆ, ನೀವು ಮಾಡ್ಬೋದು. ನೆಕ್ಸ್ಟ್ ಬಂದು ಕೆಲವರು ಏನಾದರೂ ಡಿಸಿಷನ್ ತೊಗೋಬೇಕು ಅಂತ ಇದ್ದರೆ ಕೆಲವು ಎನರ್ಜೀಸ್ಗಳಿಗೆ ದ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ. ಅಂದರೆ ನೀವು ಸ್ವಲ್ಪ ಅದನ್ನು ಪಾಸ್ ಮಾಡಿ, ಸ್ವಲ್ಪ ಅಬ್ಸರ್ವೇಷನ್ಸ್ ಮಾಡಿ, ಯಾವ ಥರ ಇದೆ, ಏನು ಸಿಚುವೇಶನ್, ಅದನ್ನೆಲ್ಲ ನೋಡಿಬಿಟ್ಟು ಮುಂದೆ ನೀವು ಡಿಸಿಷನ್ನ ತಗೊಳ್ಳಿ. ಓಕೆನಾ. ನೆಕ್ಸ್ಟ್ ಬಂದು ಒನ್ಸ್ ಅಗೇನ್ ಇದರಲ್ಲಿ ಯಾರಾದರೂ ಪೊಲೀಸ್ ವರ್ಕಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಅವರು ಅಪ್ಲೈ ಮಾಡ್ಬೋದು, ಜಾಬ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಬಂದು ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ನೆಕ್ಸ್ಟ್ ಬಂದು ಯಾರಾದ್ರೂ ಮ್ಯಾರೇಜಿಗೆ ಟ್ರೈ ಮಾಡ್ತಾ ಇದ್ದರೆ, ಸ್ಪೆಷಲಿ ಇದು ಹುಡುಗರ ಕಡೆಯಿಂದ, ಅವರು ಹುಡುಗಿಯವರು ಯಾವ ಥರ ಇರ್ತಾರೆ ಅಂದರೆ ಕ್ವೀನ್ ಆಫ್ ಕಪ್ಸ್ ಅಂದರೆ ಲೈಕ್ ಅವರು ಕ್ವೀನ್ ಥರ ಇರ್ತಾರೆ. ಸೊ ಎಲ್ಲದರಲ್ಲೂ ಲೈಕ್ ಅಂದರೆ ಎಲ್ಲದರಲ್ಲೂ ಹೆಚ್ಚು ಒಳ್ಳೊಳ್ಳೆ ಗುಣಗಳನ್ನ ಹೊಂದಿರ್ತಾರೆ. ಅವ್ರನ್ನ ಇಟ್ಕೊಳ್ಳೋದು, ಆ್ಯಕ್ಷನ್ ತೊಗೊಳೋದು, ನೆಕ್ಸ್ಟ್ ಎಮೋಷನ್ಸ್ನಲ್ಲಿ ಎಲ್ಲ ರೀತಿಯಿಂದಲೂ ಅವರು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿರ್ತಾರೆ. ಸೊ ನೀವು ಆ ಥರದವರು ಏನಾದರೂ ಹುಡುಗಿಯವ್ರು ನೋಡ್ತಾ ಇದ್ದರೆ ಓಕೆ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಇದು ಕೂಡ ಕಿಂಗ್ ಆಫ್ ವ್ಯಾಂಡ್ಸ್ ಏನು ಹೇಳ್ತಾ ಇದೆ ಅಂದರೆ, ಸೊ ನೀವು ಏನು ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ, ಅದನ್ನು ಆಲ್ರೆಡಿ ಇನ್ನೇನು ಆ್ಯಕ್ಷನ್ ರೂಪದಲ್ಲಿ ತಂದಿದ್ದಾರೆ, ಬಟ್ ಅಲ್ಲಿ ಒಂಚೂರು ಏನಾದರೂ ಸ್ವಲ್ಪ ನಿಮಗೆ ಅಡಚಣೆ ಬರ್ಬೋದು ಅಂತ ಹೇಳ್ತಾ ಇದೆ. ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಕ್ವೀನ್ ಆಫ್ ವ್ಯಾಂಡ್ಸ್. ಇದು ಕೂಡ ಅಷ್ಟೇ, ನೀವೇನು ಆ್ಯಕ್ಷನ್ ವರ್ಕ್ ಇದೆ ಅಲ್ವಾ, ಆ್ಯಕ್ಷನ್ ತಗೋಬೋದು ಅಂತ ಹೇಳ್ತಾ ಇದೆ. ಸೊ ಇವತ್ತಿಂದು ಯೂನಿವರ್ಸ್ ಮೆಸೇಜಸ್ ಇಷ್ಟ ಆಗಿದೆ. ಓಕೆ, ಯಾರಿಗೆ ವಿಡಿಯೋಸ್ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.